ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಚಿಕನ್ ಇದು ರೆಸಿಪಿ ಮಾಡ್ತಿದ್ದೇನೆ. ಈ ರೆಸಿಪಿ ನೀವು ಮಟನ್ ಅಲ್ಲಿ ಮಾಡಬಹುದು, ಎಗ್ ಅಲ್ಲಿ ಮಾಡಬಹುದು, ಫಿಶ್ ಗೆ ಕೂಡ ಮಾಡಬಹುದು. ಫಿಶ್ ಅಂದ್ರೆ ಕಟ್ಲಾ, ರೋ ಎಲ್ಲ ಸಿಗ್ತದಲ್ಲ, ಅದು ಫಿಶ್ ಹಾಕಿ ಮಾಡಬಹುದು. ಕಂಪಲ್ಸರಿ ಇದರಲ್ಲಿ ಅಂದ್ರೆ ಪೊಟೆಟೋನ ಹಾಕ್ಲೇಬೇಕು. ಯಾಕಂದ್ರೆ ಪೊಟೆಟೊ ಇಂದ ಸ್ವಲ್ಪ ಟೇಸ್ಟ್ ಕೂಡ ಬರ್ತದೆ, ಮತ್ತೆ ಇವನ್ ಥಿಕ್ನೆಸ್ ಉಂಟಲ್ಲ ಗ್ರೇವಿದು, ಅದು ಕೂಡ ಪೊಟೆಟೊ ಇಂದಲೇ ಬರ್ತದೆ. ಸೊ ಆದ್ರೆ ಇದು ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೀವು, ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಸಿಂಪಲ್ ಚಿಕನ್ ಕರಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತಿದ್ದೇನೆ. ರೆಸಿಪಿ ತುಂಬಾ ಅಂದ್ರೆ ತುಂಬಾ ಈಸಿ ಉಂಟು, ಮತ್ತೆ ಅದ್ರ ಟೇಸ್ಟ್ ಅಷ್ಟೇ ಒಳ್ಳೆದುಂಟು. ಟ್ರೈ ಮಾಡಿ ನೋಡಿ. ಇವತ್ತು ಸಂಡೇ ಅಲ್ವಾ. ಫಸ್ಟಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದನ್ನು ಇದೇನು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಏನಿಲ್ಲ. ಸೊ ನೆಕ್ಸ್ಟ್ ನಾನೊಂದು ಬಾಣಲೆಗೆ 5 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಆಯಿಲ್ ಅನ್ನು ಹಾಕ್ತಿದ್ದೇನೆ. ಇದಕ್ಕೆ ನಾವು ಚಿಕನ್ ಅನ್ನು ಹಾಕುವ. ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ನಿಮಿಷ ಅಟ್ಲೀಸ್ಟ್ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಅದು ಫುಲ್ ಕುಕ್ ಹಾಕ್ಬೇಕು ಅಂತ ಏನಿಲ್ಲ, ಒಂದು 80% ಕುಕ್ ಆದ್ರೂ ಸಾಕಾಗ್ತದೆ. ಚೆನ್ನಾಗಿ ಫ್ರೈ ಮಾಡಿದನ್ನು ನೋಡಿ, ಆಲ್ಮೋಸ್ಟ್ ಆಗಿದೆ. ನಾನು ಇದನ್ನು ತೆಗಿತಿದ್ದೇನೆ. ಈಗ ಇದೇ ಬಾಣಲಿಗೆ ಒಂದು 4 ಅಥವಾ 5 ಪೊಟೆಟೋವನ್ನು ಹೀಗೆ ಕಟ್ ಮಾಡಿ, ಹಾಫ್ ಕಟ್ ಮಾಡಿ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕಾದ್ರೆ ಅದು ಒಳ್ಳೆ ಕಲರ್ ಬರ್ತದೆ, ಅಷ್ಟುವರೆಗೆ ಫ್ರೈ ಮಾಡಿ. ನೋಡಿ ಆಲ್ಮೋಸ್ಟ್ ಆಗಿದೆ ಇದು. ಇದನ್ನು ಕೂಡ ನಾನು ತೆಗಿತಿದ್ದೇನೆ. ಇದು ಕೂಡ ಫುಲ್ ಕುಕ್ ಆಗಲಿಲ್ಲ, ಒಂದು 80% ಅಷ್ಟು ಕುಕ್ ಆಗಿದೆ. ಮತ್ತೆ ನಾವು ಅದನ್ನು ಬೇಯಿಸ್ಲಿಕ್ಕೆ ಉಂಟು. ಇದನ್ನು ಕೂಡ ತೆಗೆದಿಡಿರಿ. ಆಯಿಲ್ ನಮ್ಗೆ ಇಷ್ಟೇ ಸಾಕು. ಈಗ ಇದಕ್ಕೆ ಎಂತ ಮಾಡಿ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು 4 ರೆಡ್ ಚಿಲ್ಲೀಸ್, ಡ್ರೈ ರೆಡ್ ಚಿಲ್ಲೀಸ್, ಮತ್ತೆ ಸ್ವಲ್ಪ ಒಂದು ಚಿಕ್ಕ ಪೀಸ್ ಕೆತ್ತೆ, ಮತ್ತೆ 4 ಅಥವಾ 3 ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಒಂದು 5 ಈರುಳ್ಳಿಯನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ಫ್ರೈ ಮಾಡಬೇಕು. ನೀವು ಒಳ್ಳೆ ಫ್ರೈ ಆಗ್ಬೇಕು ಇದು. ಇದು ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಬಹುದು. ಇದಾದ ನಂತರ 1-2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ 1 ಟೀ ಸ್ಪೂನ್ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಇದಕ್ಕೆ ಎಂತ ಮಾಡಿ, ಇದು ಮಸಾಲ ಫ್ರೈ ಆಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ತಿದ್ದೇನೆ. ಮತ್ತೆ 1 ಟೀ ಸ್ಪೂನ್ ಶುಗರ್ ಅನ್ನು ಹಾಕಿ, ಆಗ ಸ್ವಲ್ಪ ಒಳ್ಳೆ ಬ್ಯಾಲೆನ್ಸ್ ಆಗ್ತದೆ, ಸ್ಪೈಸಿನೆಸ್ ಮತ್ತೆ ಸ್ವೀಟ್ ಎಲ್ಲ ಸೇರಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇಷ್ಟುವರೆಗೆ ಫ್ರೈ ಮಾಡಬೇಕು. ಅದು ನೀವು ಫ್ರೈ ಮಾಡುವಾಗ ಸ್ವಲ್ಪ ಸ್ಪ್ಲಾಶ್ ಆಗ್ತದಲ್ಲ, ಅದಕ್ಕೋಸ್ಕರ ನೀವು ಅದನ್ನು ಕವರ್ ಮಾಡಿ ಫ್ರೈ ಮಾಡಬೇಕು. ಇದಕ್ಕೀಗ 2 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ಅಂದ್ರೆ ಕೊತ್ತಂಬರಿ ಪೌಡರ್, ಮತ್ತೆ
ಒಂದು 4 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹೀಗೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲ್ ಬಿಡುವ ತನಕ ಫ್ರೈ ಮಾಡಬೇಕು. ಇದನ್ನು ನೋಡಿ, ಆಲ್ಮೋಸ್ಟ್ ಕುಕ್ ಆಗಿದೆ ಇದು. ಈಗ ಇದಕ್ಕೆ ಒಂದು 4 ಗ್ಲಾಸ್ ಅಷ್ಟು ನೀರನ್ನು ಹಾಕಿ, ನಿಮ್ಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕಬಹುದು. ಇದು ತಿಕ್ ಆಗ್ತದೆ ಮತ್ತೆ, ಅದಕ್ಕೋಸ್ಕರ ನಾನು 4 ಗ್ಲಾಸ್ ಹಾಕಿದ್ದೇನೆ. ಇದು ಕವರ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗ್ಲಿ. ಈಗ ನೋಡಿ, ಒಳ್ಳೆ ಬಾಯ್ಲ್ ಆಗ್ತಾ ಉಂಟು. ಈಗ ನಾವು ಫ್ರೈ ಮಾಡಿಟ್ಟ ಚಿಕನ್ ಮತ್ತೆ ಪೊಟೆಟೊ ಅನ್ನು ಹಾಕುವ. ಇದಕ್ಕೆ ಒಂದು 2 ಗ್ರೀನ್ ಚಿಲ್ಲೀಸ್ ಸ್ಲಿಟ್ ಮಾಡಿ ಹಾಕಿ, ಮತ್ತೆ 1 ಟೀ ಸ್ಪೂನ್ ಕಸೂರಿ ಮೇಥಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಅನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಒಳ್ಳೆ ಬಾಯ್ಲ್ ಮಾಡಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ನಂತರ ನಾನೆಂತ ಮಾಡಿದ್ದೇನೆ ಅಂದ್ರೆ, ಒಂದು 4-5 ಪೀಸ್ ಪೊಟೆಟೊ ಉಂಟಲ್ಲ, ಅದು ಬಾಯ್ಲ್ ಆಗಿರ್ತದಲ್ಲ, ಅದನ್ನು ತೆಗೆದು ಒಳ್ಳೆ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕ್ತೇನೆ. ಹಾಗೆ ನನ್ನ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿ ಬಂದಿದೆ. ನೀವು ಕೂಡ ಹಾಗೆ ಮಾಡಿ, ಆಗ ಒಳ್ಳೆ ಇದಾಗ್ತದೆ. ಗ್ರೇವಿ ತುಂಬಾ ತಿಕ್ ಆಗ್ತದೆ. ನೋಡಿ, ಈಗ ನಾನು ತೋರಿಸ್ತಿದ್ದೇನೆ ಹೇಗೆ ಉಂಟು ನನ್ನ ಪದಾರ್ಥ ಅಂತ. ನೋಡಿ, ಚಿಕನ್ ಕೂಡ ಒಳ್ಳೆ ಬೆಂದಿದೆ, ಗ್ರೇವಿ ಕೂಡ ತಿಕ್ ಉಂಟು. ನೋಡಿ, ಇದು ಒಳ್ಳೆದಾಗ್ತದೆ. ರೈಸ್ ಜೊತೆ, ಚಪಾತಿ ಜೊತೆ ತಿನ್ಲಿಕ್ಕೆ ಸೂಪರ್ ಆಗ್ತದೆ. ಟ್ರೈ ಮಾಡಿ ನೋಡಿ. ನಮ್ಮ ಸಿಂಪಲ್ ಚಿಕನ್ ಕರಿ ರೆಡಿ ಆಗಿದೆ.